ಮಾನವ ಕಳ್ಳ ಸಾಗಾಣೆ ವಿರುದ್ಧ ರಾಜ್ಯ ಮಟ್ಟದ ಮಹತ್ವದ ಚರ್ಚೆ. ಬಾಂಡೆಡ್ ಕಾರ್ಮಿಕ ಸಮಸ್ಯೆ ತಡೆಗೆ ಹಿತಾಧಿಕಾರಿಗಳ ಸಭೆ. ಟ್ರಾಫಿಕಿಂಗ್ ನಿಯಂತ್ರಣಕ್ಕೆ ರಾಜ್ಯ ಮಟ್ಟದ ಸಮಾಲೋಚನೆ. ನಮಸ್ಕಾರ. ಈ ದಿವಸ ನಾವು ಕರ್ನಾಟಕ ನ್ಯಾಯಾಂಗ ಅಕಾಡೆಮಿಯಲ್ಲಿ ಆಂಟಿ ಹ್ಯೂಮನ್ ಟ್ರಾಫಿಕ್ ಯೂನಿಟ್ ಹಾಗೂ ಇತರೆ ಇಲಾಖೆಗಳ ಅಧಿಕಾರಿಗಳ ಜೊತೆಗೆ ಒಂದು ದಿನದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದರ ಉದ್ದೇಶ ಮಾನವ ಕಳ್ಳ ಸಾಗಾಣಿಕೆ, ಹ್ಯೂಮನ್ ಟ್ರಾಫಿಕಿಂಗ್, ಇದೊಂದು ಸೀರಿಯಸ್ ಬರ್ನಿಂಗ್ ಇಶ್ಯೂ. ಮಾನವ ಕಳ್ಳ ಸಾಗಾಣೆ ನಿರ್ಮೂಲನೆಗೆ ತಜ್ಞರ ಚಿಂತನೆ. ಮಾನವ ಕಳ್ಳ ಸಾಗಾಣೆ ವಿರುದ್ಧ ರಾಜ್ಯ ಮಟ್ಟದ ಮಹತ್ವದ ಸಮಾಲೋಚನೆ. ಶಶಿಧರ ಶೆಟ್ಟಿ ನೇತೃತ್ವದಲ್ಲಿ ಕಾನೂನು ಸೇವೆ ಪ್ರಾಧಿಕಾರದ ಪ್ರಭಾವಿ ಹೆಜ್ಜೆ. ಮಾನವ ಕಳ್ಳ ಸಾಗಾಣೆ ಹಾಗೂ ಬಾಂಧವ್ಯ ಕಾರ್ಮಿಕತ್ವ ನಿರ್ಮೂಲನೆಗೆ ಸಮಗ್ರ ಮತ್ತು ಸಂಯೋಜಿತ ಕಾರ್ಯಯೋಜನೆ ರೂಪಿಸುವ ಉದ್ದೇಶದಿಂದ ರಾಜ್ಯ ಮಟ್ಟದ ಹಿತಧಾರಕರ ಸಮಾಲೋಚನಾ ಸಭೆ ನಗರದಲ್ಲಿ ಯಶಸ್ವಿಯಾಗಿ ನಡೆಯಿತು. ಕರ್ನಾಟಕ ಜುಡಿಷಿಯಲ್ ಅಕಾಡೆಮಿಯಲ್ಲಿ ಆಯೋಜಿಸಲಾದ ಈ ಸಭೆಯನ್ನ ಕರ್ನಾಟಕ ಸ್ಟೇಟ್ ಲೀಗಲ್ ಸರ್ವಿಸ್ ಅಥಾರಿಟಿ, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಹಾಗೂ ಇಂಟರ್ನ್ಯಾಷನಲ್ ಜಸ್ಟಿಸ್ ಮಿಷನ್ ಸಂಯುಕ್ತವಾಗಿ ಹಮ್ಮಿಕೊಂಡಿದ್ವು. ಕಾರ್ಯಕ್ರಮವನ್ನ ಜಸ್ಟಿಸ್ ಅನು ಶಿವರಾಮನ್ ಉದ್ಘಾಟಿಸಿದ್ರು. ಸಭೆಗೆ ಅಧ್ಯಕ್ಷತೆಯನ್ನ ಜಸ್ಟಿಸ್ ಜಯಂತ್ ಬ್ಯಾನರ್ಜಿ ವಹಿಸಿದ್ರು. ವಿಶೇಷ ಅತಿಥಿಗಳಾಗಿ ಜಸ್ಟಿಸ್ ಅಜಿತ್ ಜೆ ಗುಂಜಲ್ ಹಾಗೂ ಪಿ ಹರಿಶೇಖರನ್ ಭಾಗಿಯಾಗಿ ಮಾನವ ಹಕ್ಕುಗಳ ರಕ್ಷಣೆ ಹಾಗೂ ಜಾರಿಗೆ ಸಂಬಂಧಿಸಿದ ಇಲಾಖೆಗಳ ನಡುವಿನ ಸಮನ್ವಯವನ್ನ ಬಲಪಡಿಸೋ ಅಗತ್ಯವನ್ನ ಒತ್ತಿ ಹೇಳಿದ್ರು. ಈ ದಿವಸ ನಾವು ಕರ್ನಾಟಕ ನ್ಯಾಯಾಂಗ ಅಕಾಡೆಮಿಯಲ್ಲಿ ಆಂಟಿ ಹ್ಯೂಮನ್ ಟ್ರಾಫಿಕ್ ಯೂನಿಟ್ ಹಾಗೂ ಇತರೆ ಇಲಾಖೆಗಳ ಅಧಿಕಾರಿಗಳ ಜೊತೆಗೆ ಒಂದು ದಿನದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದರ ಉದ್ದೇಶ ಮಾನವ ಕಳ್ಳ ಸಾಗಾಣಿಕೆ, ಹ್ಯೂಮನ್ ಟ್ರಾಫಿಕಿಂಗ್, ಇದೊಂದು ಸೀರಿಯಸ್ ಬರ್ನಿಂಗ್ ಇಶ್ಯೂ. ಪ್ರತಿ ವರ್ಷ ನೀವು ನೋಡಿದ್ರೆ, ಸ್ಟ್ಯಾಟಿಸ್ಟಿಕ್ಸ್ ನೋಡಿದ್ರೆ, ಸಾವಿರಾರು ಮಕ್ಕಳು ಮತ್ತು ಹೆಂಗಸರು ಕಳ್ಳ ಸಾಗಾಣಿಕೆ ಆಗ್ತಾ ಇದ್ದಾರೆ. ಅದರಲ್ಲಿ ಕೆಲವೊಂದು ಮಕ್ಕಳು ಟ್ರೇಸ್ ಮಾಡ್ತಾರೆ, ಬಟ್ ಹಲವಾರು ಕೇಸುಗಳಲ್ಲಿ ಟ್ರೇಸ್ ಆಗದೆ ಇರುವಂತಹ ಕೇಸುಗಳು ಸಹ ಇದ್ದಾವೆ. ಸೊ ಇದರ ಬಗ್ಗೆ ತ್ವರಿತವಾಗಿ ಕೇಸನ್ನು ದಾಖಲಿಸುವುದು, ತನಿಖೆಯನ್ನ ಮಾಡುವುದು, ಪೊಲೀಸರು ಮತ್ತು ಅದರಲ್ಲಿ ಚಾರ್ಜ್ ಶೀಟ್ ಅನ್ನು ಹಾಕುವುದು ಮತ್ತು ಯಾರು ವಿಕ್ಟಿಮ್ ಇದ್ದಾರೆ ಅವರಿಗೆ ಸಮರ್ಪಕವಾದಂತ ಎಲ್ಲ ಕಾನೂನಿನ ಸಹಾಯವನ್ನು ಒದಗಿಸುವುದು, ಹೇಗೆ ಏನು ಮತ್ತು ಇದರ ಬಗ್ಗೆ ಯಾವ ಕ್ರಮಗಳನ್ನು ತಗೊಳ್ಬೇಕು, ಯಾವ ಕಾನೂನಿನಡಿಯಲ್ಲಿ ಕ್ರಮ ತಗೊಳ್ಬಹುದು ಎನ್ನುವ ಬಗ್ಗೆ ಮಾಹಿತಿಯನ್ನು ಕೊಡ್ಲಿಕ್ಕೋಸ್ಕರ ಈ ಒಂದು ಕಾರ್ಯಾಗಾರವನ್ನ ನಾವು ಹಮ್ಮಿಕೊಂಡಿದ್ದು. ಇವತ್ತು ಆಂಟಿ ಹ್ಯೂಮನ್ ಟ್ರಾಫಿಕ್ ಯೂನಿಟ್ನ ಎಲ್ಲ ಜಿಲ್ಲೆಯ ಅಧಿಕಾರಿಗಳು, ಡಿಸ್ಟ್ರಿಕ್ಟ್ ಚೈಲ್ಡ್ ಪ್ರೊಟೆಕ್ಷನ್ ಆಫೀಸರ್ಸ್, ಮೆಂಬರ್ ಸೆಕ್ರೆಟರೀಸ್ ಆಫ್ ಲೀಗಲ್ ಸರ್ವಿಸ್ ಅಥಾರಿಟಿ, ಸ್ಪೆಷಲ್ ಜೂನಿಯರ್ ಪೊಲೀಸ್ ಯೂನಿಟ್ ನ ಅಧಿಕಾರಿಗಳು, ಲೇಬರ್ ಡಿಪಾರ್ಟ್ಮೆಂಟ್, ಎಜುಕೇಶನ್ ಡಿಪಾರ್ಟ್ಮೆಂಟ್, DWC ಡಿಪಾರ್ಟ್ಮೆಂಟ್ ನ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ಹಾಗೂ NGOs ನ ಕೆಲವೊಂದು ಪದಾಧಿಕಾರಿಗಳು, ಇವರು ಸಹ ಇದರಲ್ಲಿ ಭಾಗವಹಿಸಿದ್ದಾರೆ. ಬಹಳ ಮುಖ್ಯವಾಗಿ ಕಾನೂನಿನ ಪರಿಮಿತಿಯಲ್ಲಿ ಯಾವ ರೀತಿ ಇದನ್ನ ಸೀರಿಯಸ್ ಆಗಿ ನೋಡಬೇಕು ಮತ್ತು ಅದನ್ನ ಬಗೆಹರಿಸುವಲ್ಲಿ ಏನು ಕ್ರಮ ತಗೊಳ್ಬೇಕೆನ್ನೋ ಬಗ್ಗೆ ಚರ್ಚೆ ಆಗುತ್ತೆ. ಅಲ್ಲಿ ಪ್ರಶ್ನೋತ್ತರ ಕಾರ್ಯಕ್ರಮಗಳು ಇದ್ದಾವೆ. ಯಾರಿಗಾದ್ರೂ ಅದ್ರ ಬಗ್ಗೆ ಡೌಟ್ ಇದ್ರೆ ಅದನ್ನ ಕ್ಲಿಯರ್ ಮಾಡ್ಕೊಳ್ತಾರೆ. ಕಳ್ಳ ಸಾಗಾಣಿಕೆ, ಮಾನವ ಕಳ್ಳ ಸಾಗಾಣಿಕೆ ಯಾಕೆ ಒಂದು ವಿಶೇಷವಾದಂತ ವಿಚಾರ ಮತ್ತು ಅದನ್ನ ಹೆಚ್ಚು ಗಂಭೀರವಾಗಿ ನಾವು ತಗೊಳ್ಬೇಕಂತಂದ್ರೆ, ಈ ಆರ್ಗನೈಸ್ಡ್ ಕ್ರೈಮ್, ಗ್ಲೋಬಲ್ ಆರ್ಗನೈಸ್ಡ್ ಕ್ರೈಮ್ಗಳಲ್ಲಿ 3 ಬಹಳ ದೊಡ್ಡ ಅಪರಾಧಗಳು ಮೂಲಕ ಬಿಲಿಯನ್ಸ್ ಆಫ್ ದುಡ್ಡನ್ನು ಮಾಡ್ತಾರೆ. ಒಂದು ಶಸ್ತ್ರಾಸ್ತ್ರ ಕಳ್ಳ ಸಾಗಾಣಿಕೆ, ಡ್ರಗ್ ಕಳ್ಳ ಸಾಗಾಣಿಕೆ ಮತ್ತು 3ನೇದಾಗಿ ಹ್ಯೂಮನ್ ಟ್ರಾಫಿಕಿಂಗ್, ಮಾನವ ಕಳ್ಳ ಸಾಗಾಣಿಕೆ. ಅಷ್ಟು ದೊಡ್ಡ ಮಟ್ಟದಲ್ಲಿ ಇದು ಖಾಲಿ ಭಾರತದ್ದಲ್ಲ,
ಅಥವಾ ನಮ್ಮ ರಾಜ್ಯದಲ್ಲ, ಇಡೀ ಪ್ರಪಂಚದಲ್ಲಿರ್ತಕ್ಕಂಥ ಒಂದು ದೊಡ್ಡ ಪಿಡುಗು, ದೊಡ್ಡ ಒಂದು ಸಮಸ್ಯೆ. ಸೊ ಎಲ್ಲ ಸಾರ್ವಜನಿಕರು ಸೇರಿ ಎಲ್ಲರೂ ಇದರಲ್ಲಿ ಸೆನ್ಸಿಟೈಸ್ ಆಗಬೇಕು. ಯಾವ ರೀತಿ ಅಂತಹ ವಿಷಯಗಳು ಅವರ ಗಮನಕ್ಕೆ ಬಂದಾಗ ಯಾವ ರೀತಿ ಖಾಲಿ ಪೊಲೀಸರ ಕೆಲಸ ನಮ್ಗೇನ್ ಜವಾಬ್ದಾರಿ ಇಲ್ಲ ಅಂತ ಹೇಳಿ ಬರೋದಿಲ್ಲ. ಪ್ರತಿಯೊಬ್ಬ ನಾಗರಿಕನ ಮೇಲೂ ಜವಾಬ್ದಾರಿ ಇದೆ. ಮಕ್ಕಳ ಕಳ್ಳಸಂಗಣಿಕೆ ಆದಾಗ, ಅಂತಹ ವಿಷಯಗಳು ನಮ್ಗೆ ಗೊತ್ತಾದಾಗ ಅಥವಾ ನಮ್ಮ ಕಣ್ಣಿಗೆ ಬಿದ್ದಾಗ ತಕ್ಷಣ ಸಂಬಂಧಪಟ್ಟ ಸಹಾಯವಾಣಿ ಇರ್ಬೋದು, ಅದು 112 ಇರ್ಬೋದು, ಅಥವಾ ಚೈಲ್ಡ್ ಹೆಲ್ಪ್ ಲೈನ್ 1098 ಇರ್ಬೋದು, ಇನ್ನು ಕಾನೂನು ಸೇವೆ ಪ್ರಾಧಿಕಾರದ ನ್ಯಾಷನಲ್ ಹೆಲ್ಪ್ ಲೈನ್ 15100, ಈ ಯಾವ್ದಾದ್ರು ನಂಬರ್ಗೆ ತಕ್ಷಣ ಫೋನ್ ಮಾಡಿ ಇಂತಹ ಪ್ರಕರಣಗಳ ಬಗ್ಗೆ ತಿಳಿಸ್ಬೇಕಾಗತ್ತೆ. ಚೈಲ್ಡ್ ಹೆಲ್ಪ್ ಲೈನ್ಗೆ ಫೋನ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಆ ಲೊಕೇಶನ್ ಟ್ರೇಸ್ ಮಾಡ್ಲಿಕ್ಕೆ ಸುಲಭ ಆಗುತ್ತೆ, ಪೊಲೀಸರಿಗೆ ಅಲ್ಲಿ ಹೋಗ್ಲಿಕ್ಕಾಗತ್ತೆ. ಸೊ ಅಂತ ಪ್ರಕರಣಗಳು ನಮ್ಮ ಗಮನಕ್ಕೆ ಬಂದಾಗ ತಕ್ಷಣ ಅದನ್ನ ಸಂಬಂಧಪಟ್ಟ ಇಲಾಖೆಗೆ ಕಂಪ್ಲೇಂಟ್ ಕೊಡೋದ್ರ ಮೂಲಕ ಅಥವಾ ಸಹಾಯವಾಣಿಗೆ ತಿಳಿಸುವ ಮೂಲಕ ನಾವು ಯಾವುದೋ ಒಂದು ಮಗುವಿನ ಜೀವನವನ್ನ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇದೆ. ಆಮೇಲೆ ಕಂಪ್ಲೇಂಟ್ ಅನ್ನ ತಕ್ಷಣ ಕೊಡಬೇಕು. ಗೋಲ್ಡನ್ ಅವರ್ ಅಂತೀವಿ. ಕಂಪ್ಲೇಂಟ್, ಈ ಮಗು ಕಾಣೆಯಾದ 12 ಗಂಟೆ ಒಳಗೆ ಆ ಒಂದು ಕಂಪ್ಲೇಂಟ್ ಅನ್ನ ಕೊಟ್ರೆ ಆ ಮಗುವನ್ನು ಟ್ರೇಸ್ ಮಾಡ್ಲಿಕ್ಕೆ ಸುಲಭ ಆಗುತ್ತೆ. ಇಲ್ಲಾಂದ್ರೆ ಆ ಟ್ರಾಫಿಕರ್ಸ್ ಏನಿದ್ದಾರೆ ಅವರದ್ದು ದೊಡ್ಡ ಜಾಲ ಇದೆ. ಅವರು ಬಹಳ ಜಾಗ್ರತೆಯಿಂದ ಪೊಲೀಸರ ಕಣ್ಣು ತಪ್ಪಿಸ್ಕೊಂಡು ಆ ಮಕ್ಕಳನ್ನ ಸಾಗಾಣಿಕೆ ಮಾಡುವ ವ್ಯವಸ್ಥೆ ಇರುವುದರಿಂದ ಆದಷ್ಟು ಬೇಗ ತಕ್ಷಣದಲ್ಲಿ ಪೊಲೀಸರಿಗೆ ಕೊಡಬೇಕು ಮತ್ತು ಪೊಲೀಸರು ಆ ಬಗ್ಗೆ ತಕ್ಷಣ ಕ್ರಮ ತಗೊಳ್ಬೇಕು. ಬೆಳಿಗ್ಗೆ ಜಸ್ಟಿಸ್ ಅನು ಶಿವರಾಮನ್ ಮೇಡಮ್, ಎಕ್ಸಿಕ್ಯೂಟಿವ್ ಚೇರ್ಮನ್ ಆಫ್ ಸ್ಟೇಟ್ ಲೀಗಲ್ ಸರ್ವಿಸ್ ಅಥಾರಿಟಿ, ಅವರು ಅವರ ಕೋರ್ಟ್ನಲ್ಲಿ ಬಂದ ಒಂದು ಕೇಸಿನ ಬಗ್ಗೆ ಹೇಳ್ತಾ ಇದ್ರು. ಒಬ್ಬ ಬುದ್ಧಿಮಾಂದ್ಯ ಹುಡುಗ, ಸಣ್ಣ ಹುಡುಗ, ಮೈನರ್, ಮನೆಯಿಂದ ತಪ್ಪಿಸ್ಕೊಳ್ತಾನೆ. ತಂದೆ ತಕ್ಷಣ ಹೋಗಿ ಕಂಪ್ಲೇಂಟ್ ಕೊಟ್ರೆ ಅದ್ರ ಬಗ್ಗೆ ಕ್ರಮ ತಗೊಳ್ಳಿಲ್ಲ. ಇಲ್ಲ, ಹುಡುಗ ವಾಪಸ್ ಬರ್ತಾನೆ, ಕಾಯಿರಿ ಅಂತ ಹೇಳುವ ಮಾತು ಪೊಲೀಸ್ ಸ್ಟೇಷನ್ ಅಲ್ಲಿ ಬಂದದ್ರಿಂದ ಆ ಮಗು ಎಲ್ಲೆಲ್ಲೋ ತಿರುಗಿ ಎಲ್ಲೆಲ್ಲೋ ಹೋಗಿ 7-8 ದಿವಸಗಳ ನಂತರ ಸತ್ತ ಹೆಣವಾಗಿ ಸಿಗುತ್ತೆ. ಇದೇ ತರ ಎಷ್ಟೋ ಜನ ಮಕ್ಕಳು ಕಾಣೆಯಾಗಿ ಹೋಗಿ ಎಲ್ಲೆಲ್ಲೋ ಹೋಗಿರ್ತಾರೆ. ಮಾನವ ಕಳ್ಳ ಸಾಗಾಣಿಕೆ ಖಾಲಿ ಮಕ್ಕಳನ್ನು ಕದ್ಕೊಂಡು ಹೋಗೋದ್ರಿಂದ ಮಾತ್ರ ಅಲ್ಲ, ಕೆಲವೊಂದು ಸಲ ಸಣ್ಣ ಮಕ್ಕಳು ಮನೆ ಬಿಟ್ಟು ಪಲಾಯನ ಮಾಡಿಕೊಂಡು ಬೆಂಗಳೂರು ಯಾವುದೋ ಮಹಾನಗರಕ್ಕೆ ಹೋಗ್ತಾರೆ. ಏನೋ ತಲೆಯಲ್ಲಿ ಇಟ್ಕೊಂಡು ಅವ್ರಿಗೆ ಗೊತ್ತಿರೋದಿಲ್ಲ, ವಿವೇಚನೆ ಇರೋದಿಲ್ಲ. ಬೆಂಗಳೂರಂತ ಮಹಾನಗರದಲ್ಲಿ ಬಂದು ಕೆಲವೊಂದು ಹಾಟ್ಸ್ಪಾಟ್ಗಳು, ರೈಲ್ವೆ ಸ್ಟೇಷನ್ ಇರ್ಬೋದು, ಪೊಲೀಸ್ ಬಸ್ ಸ್ಟ್ಯಾಂಡ್ ಇರ್ಬೋದು ಅಂತ, ಅಥವಾ ವಿಮಾನ ನಿಲ್ದಾಣ ಇರ್ಬೋದು, ಇಲ್ಲೆಲ್ಲ ತುಂಬಾ ಜಾಗರೂಕತೆಯಿಂದ ನೋಡ್ಬೇಕಾಗತ್ತೆ. ಅಲ್ಲಿ ಆ ಮಕ್ಕಳು ಬಂದು ಇಳಿತಾರೆ. ಇಳಿದ ಕೂಡಲೇ ಈ ಟ್ರಾಫಿಕರ್ಸ್ ರೆಡಿ ಇರ್ತಾರೆ. ಆ ಮಗು ಅಲೋನ್ ಆಗಿದೆ, ಒಂಟಿಯಾಗಿದೆ, ಯಾರು ಆ ಮಗುವಿನ ಜೊತೆ ಇಲ್ಲ ಅನ್ನೋದು ಅವ್ರ ಗಮನಕ್ಕೆ ಬಂದ್ರೆ ತಕ್ಷಣ ಆ ಮಗುವನ್ನ ಪಿಕ್ ಮಾಡಿಕೊಂಡು ಆ ಮಗುವನ್ನ ಕಳ್ಳ ಸಾಗಾಣಿಕೆಗೆ ಒಳಪಡಿಸ್ತಾರೆ. ಸೊ ಪೋಷಕರು ಇದ್ರ ಬಗ್ಗೆ ಬಹಳ ಮಾಹಿತಿಯನ್ನು ಹೊಂದಿರಬೇಕು ಮತ್ತು ಜಾಗ್ರತೆ ವಹಿಸಬೇಕು. ಅದೇ ತರ ಮಕ್ಕಳಿಗೂ ಇದ್ರ ಬಗ್ಗೆ ಪ್ರತಿಯೊಂದು ಸ್ಕೂಲ್ನಲ್ಲಿ, ಶಾಲೆಯಲ್ಲಿ, ಕಾಲೇಜ್ನಲ್ಲಿ, ಮುಖ್ಯವಾಗಿ ಯಾರು ಅಪ್ರಾಪ್ತ ವಯಸ್ಕ ಮಕ್ಕಳಿದ್ದಾರೆ ಪ್ರತಿ ಸ್ಕೂಲ್ನಲ್ಲಿ ಇದರ ಬಗ್ಗೆ ಮಾಹಿತಿಯನ್ನು ಕೊಡಬೇಕು. ಮನೆ ಹೇಳದೆ ಕೇಳದೆ ಹೋಗುವಂಥದ್ದು, ಎಲ್ಲೋ ಹೋಗುವುದು, ರೈಲ್ನಲ್ಲಿ ಹತ್ಕೊಂಡು ಹೋಗುದು, ಬಸ್ನಲ್ಲಿ ಹತ್ಕೊಂಡು ಹೋಗುದು, ಆಮೇಲೆ ಅದರ ಪರಿಣಾಮ ಬಹಳ ಆಗತ್ತೆ ಅನ್ನುವಂಥದ್ದನ್ನ ಮಕ್ಕಳಿಗೆ ತಿಳಿಸಿ ಹೇಳುವಂಥದ್ದು ಬಹಳ ಮುಖ್ಯ. ಎಷ್ಟೋ ಸಲ ಮಕ್ಕಳು ಬೈದದ್ದಕ್ಕೆ, ಶಾಲೆಯಲ್ಲಿ ಟೀಚರ್ ಏನೋ ಬೈದ್ರು, ಮನೆಯಲ್ಲಿ ಅಪ್ಪ ಅಮ್ಮ ಏನೋ ಬೈದ್ರು, ಏನೋ ವಿಷಯ ಆಯ್ತು ಅನ್ನೋ ಒಂದೇ ಕಾರಣಕ್ಕೆ, ಅಥವಾ ಕ್ಲಾಸ್ ಅಲ್ಲಿ ಮಾರ್ಕ್ ನಂಗೆ ಕಮ್ಮಿ ಬಂತು ಅನ್ನೋ ವಿಚಾರಕ್ಕೆ ಮನೆ ಬಿಟ್ಕೊಂಡು ಬಂದ್ಬಿಡ್ತಾರೆ. ಬಟ್ ಆ ಮಕ್ಕಳು ಸಹ ಈ ಒಂದು ಬಲೆಗೆ ಸಿಕ್ಕಾಕೊಳ್ಳೋ ಸಾಧ್ಯತೆ ಇದೆ. ಸೊ ಇದು ನಾವು ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡುವಂಥದ್ದು, ಮಕ್ಕಳ ಬಗ್ಗೆ ತಿಳಿಸುವಂಥದ್ದು ಬಹಳ ಮುಖ್ಯ. ಇನ್ನೊಂದು ವಿಚಾರ, ನಾವು ಕರ್ನಾಟಕ ಕಾನೂನು ಸೇವೆ ಪ್ರಾಧಿಕಾರದ ವತಿಯಿಂದ ಮಾನ್ಯ ಉಚ್ಚ ನ್ಯಾಯಾಲಯದ ನಿರ್ದೇಶನದ ಪ್ರಕಾರ ಒಂದು ಸರ್ವೆಯನ್ನ ಮಾಡಿದ್ವಿ 2021-22ರಲ್ಲಿ. ಸುಮಾರು 8 ಝೋನ್ಗಳಲ್ಲಿ, ಬೆಂಗಳೂರಿನ 8 ಝೋನ್ಗಳಲ್ಲಿ ಸರ್ವೆ ಮಾಡಿದಾಗ ಸುಮಾರು 720 ಮಕ್ಕಳನ್ನ ನಾವು ಭಿಕ್ಷೆ ಬೇಡುವುದನ್ನ ಮತ್ತು ಆಟಿಕೆ ಸಾಮಾನುಗಳನ್ನ ಮಾರಾಟ ಮಾಡುವ ಮಕ್ಕಳನ್ನ ಸಿಗ್ನಲ್ಗಳಲ್ಲಿ ನಾವು ಐಡೆಂಟಿಫೈ ಮಾಡಿದ್ದೀವಿ. ಸೊ ಅದರಲ್ಲಿ ನಾವು ನೋಡಿದಾಗ ಬೇರೆ ಬೇರೆ ತರದ ಮಕ್ಕಳಿದ್ರು. ಕೆಲವರನ್ನ, ಆ ಮಕ್ಕಳನ್ನ ಒಂದು ಈ ಹಣ ಸಂಪಾದನೆ ಒಂದು ದಾರಿಯಾಗಿ ಉಪಯೋಗಿಸ್ತಾ ಇದ್ರು. ತಂದೆ ತಾಯಿಗಳೇ ಬಿಟ್ಟದ್ದಿದೆ. ಕೆಲವೊಂದು ಸಲ ಮಕ್ಕಳು ಟ್ರಾಫಿಕಿಂಗ್, ಸುಮಾರು 20-25 ಮಕ್ಕಳು ಅದರಲ್ಲಿ ಟ್ರಾಫಿಕಿಂಗ್ ಒಳಗಾಗಿರಬಹುದು ಅಂತ ನಾವು ಸಂಶಯ ಪಟ್ಟಿದ್ವಿ. ಸೊ ಇದರ ಬಗ್ಗೆ ನಾವು ಸಾರ್ವಜನಿಕರಿಗೆ, ಸಂಬಂಧಪಟ್ಟ ಇಲಾಖೆಯವರು ಬಹಳ ಮಾಹಿತಿ ಕೊಡಬೇಕು. ದಯವಿಟ್ಟು ಸಿಗ್ನಲ್ ಅಲ್ಲಿ ಮಕ್ಕಳಿಗೆ ದುಡ್ಡು ಕೊಡ್ಲಿಕ್ಕೆ ಹೋಗಬಾರ್ದು. ಆ ದುಡ್ಡು ಕೊಟ್ರೆ ನೀವು ಆ ಮಗುವಿನ
ಜೀವ ಹಾಳು ಮಾಡಿದಾಗೆ ಮತ್ತೆ ಎಷ್ಟೋ ಮಕ್ಕಳ ಜೀವನವನ್ನ ಹಾಳು ಮಾಡ್ಲಿಕ್ಕೆ ಅದು ದಾರಿ ಆಗತ್ತೆ. ಯಾಕಂತಂದ್ರೆ ಆ ಮಗುವನ್ನ ಅಲ್ಲಿ ಕಳಿಸಿರೋದು ಒಬ್ಬ ಹ್ಯಾಂಡ್ಲರ್, ಅವನಿಗೆ ಅದು ದುಡ್ಡಿನ ಸಂಪಾದನೆಗೆ ಒಂದು ದಾರಿ. ಆ ಮಗುವಿನ ಒಳ್ಳೇದಕ್ಕೆ ಅದು ಆ ಹಣ ಉಪಯೋಗಿಸುವುದಿಲ್ಲ. ಸೊ ದಯವಿಟ್ಟು ಮಕ್ಕಳಿಗೆ ಸಿಗ್ನಲ್ ಅಲ್ಲಿ ದುಡ್ಡು ಕೊಡುವಂತದ್ದನ್ನ ಬಿಟ್ಟು ಬಿಡಬೇಕು. ಆವಾಗ ತನ್ನಿಂತಾನೇ ಇಂತಹ ಏನು ಆರ್ಗನೈಸ್ಡ್ ಕ್ರೈಮ್ ಏನಿದೆ ಅದು ತಪ್ಪು ಹೋಗ್ಲಿಕ್ಕೆ ಅಥವಾ ತಡಿಲಿಕ್ಕೆ ಸಾಧ್ಯತೆ ಇದೆ. ಇನ್ನು ನಾವು ಅಂತಹ ಮಕ್ಕಳನ್ನ ಐಡೆಂಟಿಫೈ ಮಾಡಿದಾಗ ಪೊಲೀಸ್ ಠಾಣೆಗೆ ನಾನು ಹೇಳಿದಾಗೆ ಹೆಲ್ಪ್ ಲೈನ್ಗೆ ಫೋನ್ ಮಾಡಿದ್ರೆ ಇಮಿಡಿಯೇಟ್ ಅವ್ರನ್ನ ಪಿಕಪ್ ಮಾಡ್ಬೇಕಾಗುತ್ತೆ. CWC ಮುಂದೆ ಚೈಲ್ಡ್ ವೆಲ್ಫೇರ್ ಕಮಿಟಿ ಅಂತಿದೆ, ಅಲ್ಲಿ ಮುಂದೆ ಹಾಜರು ಮಾಡ್ಬೇಕಾಗತ್ತೆ. ಆ ಮಗುವನ್ನ ಅವರು ಸಂಬಂಧಪಟ್ಟ ತಂದೆ ತಾಯಿ ಇಲಾಖೆಯವರಿಗೆ ಹೇಳಿ ತಂದೆ ತಾಯಿಗಳ ಐಡೆಂಟಿಫೈ ಮಾಡ್ಲಿಕ್ಕೆ ಟ್ರೇಸ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ತಂದೆ ತಾಯಿಗಳು ಸಿಕ್ಕಿದ್ರೆ ಆ ಮಗುವನ್ನ ತಂದೆ ತಾಯಿರ ವಶಕ್ಕೆ ಹೋಗ್ತಾರೆ, ಬಾಂಡ್ ಬರ್ಸ್ಕೊಳ್ಬೇಕಾಗತ್ತೆ. ಅವರು ಆ ಮಗುವಿನ ಈ ಏನು ಬೇಡ್ಲಿಕ್ಕೆ ಅಥವಾ ರಸ್ತೆಯಲ್ಲಿ ತಪ್ಪಿಸ್ಕೊಳ್ಲಿಕ್ಕೆ ಇದಕ್ಕೆ ಅವ್ರ ಕಾರಣರಾಗಿರ್ಬಾರ್ದು. ಕೆಲವೊಂದ್ಸಲ ತಂದೆ ತಾಯಿಗಳೇ ಇದಕ್ಕೆ ಪ್ರೋತ್ಸಾಹ ಕೊಡೋದಿದೆ, ಅದನ್ನು ನೋಡಿದ್ರೆ ಆ ತಂದೆ ತಾಯಿಗ ಕೈಗೆ ಕೊಡಬಾರ್ದು. ಸೊ ಇದನ್ನು CWC ಅವರು ಎನ್ಕ್ವೈರಿ ಮಾಡ್ತಾರೆ. ಸೊ ಅಂತಹ ಸಂದರ್ಭದಲ್ಲಿ ಅವರಿಗೆ ಕೊಟ್ಟು ಆ ತಂದೆ ತಾಯಿಗಳು ವಶಕ್ಕೆ ಒಪ್ಪಿಸ್ತಾರೆ. ಇಲ್ಲ ಅಂತಂದ್ರೆ ಆ ಮಗುವಿಗೆ ಯಾರು ಇಲ್ಲ ಅಂತಂದ್ರೆ ಚೈಲ್ಡ್ ಹೋಮ್ ಅಲ್ಲಿ ಮಗುವನ್ನು ಇಡ್ಬೇಕಾಗತ್ತೆ. ಇದ್ರ ಬಗ್ಗೆ ಸರ್ಕಾರದ ವ್ಯವಸ್ಥೆಗಳು ಇರ್ತವೆ, ಶೆಲ್ಟರ್ ಹೋಮ್ಸ್ ಇದ್ದಾವೆ, ಅಲ್ಲಿ ಇಟ್ಕೊಳ್ತಾರೆ. ಸೊ ಈ ವಿಚಾರದ ಬಗ್ಗೆ ಸಂಬಂಧಪಟ್ಟ ಎಲ್ಲಾ ಅಧಿಕಾರಿಗಳು, ಎಲ್ಲಾ ಡಿಪಾರ್ಟ್ಮೆಂಟ್ನವರು ಸಂಘಟಿತವಾಗಿ ಕೆಲಸ ಮಾಡಬೇಕು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.